25ರ ನಂತರ ಕ್ರಾಂತಿ ಆಗಲಿದೆ ಅಂತ ಇದನ್ನು ಸ್ಟೇಟ್ಮೆಂಟ್ ಅವರು ಕೊಟ್ಟರು. ಇಂಥ ವಿವಾದದ ಬಗ್ಗೆ ಹೇಳಿಕೊಡ್ತಾ ಕೊನೆಗೆ ಬಂದು ರಾಹುಲ್ ಗಾಂಧಿ ಅವ್ರ ಮಕ್ಕ ಕೊಡೋಂಗೆ ಮಾತಾಡ್ಬಿಟ್ಟು ಇದಕ್ಕೆ ಸ್ವತಃ ಅವರ ಕಾರಣ ಮತ್ತಾರು ಆದರೂ ಇವತ್ತು ಮುಗಿದ್ರು ಸಹಿತ ಇದನ್ನು ದೊಡ್ಡ ಷಡ್ಯಂತ್ರದ ಯಾರದನ್ನು ಹೇಳ್ತೀನಿ ಅಂತೆ ಮತ್ತೆ ಹೇಳ್ತಾ ಇದ್ದಾರೆ. ಇರ್ಬೋದಿಲ್ಲ ಅಂತಲ್ಲ, ಇವ್ರು ವಿರೋಧಗಳು ಮಾಡೋರಲ್ಲ ಅದನ್ನು ಅವಕಾಶಕ್ಕಾಗಿ ಅವ್ರಿಗೆ ಬಿಡ್ತಾರೆ ರೀ, ಇವ್ರ ಅವಕಾಶಕ್ಕಾಗಿ ಇವ್ರು ಬಿಡ್ತಾರೇನು ಇಲ್ಲ ಅಂದಾಗ ಈಗ ಮಾತು ಅವಶ್ಯ ಇಲ್ಲ ಪಾರ್ಟಿ ಹೈಕಮಾಂಡ್ ನಿರ್ಧಾರ ತೆಗೆದುಕೊಂಡ್ರೆ ಅದು ಬದ್ಧದ ಅಂತೇಳಿ ಇದ್ರೆ ಮುಗಿದೋಗ್ಬಿಡ್ತು. ಅಂದ್ರೆ ನಾಳೆ ಮಾತಾಡೋದಕ್ಕಾದ್ರೂ ಸಹಿತ ಸಿದ್ದರಾಮಯ್ಯರಿಗೆ ಸಪೋರ್ಟ್ ಆಗುವಂಥ ಮಾತುಗಳು ಮಾತಾಡ್ಬೇಕಲ್ಲ. ಯಾಕಂದರೆ ಇವ್ರ ಪರ ಇರೋರು ಯಾರಪ್ಪ ಇವತ್ತು ಸಿದ್ದರಾಮಯ್ಯ, ಅದ್ರ ನಂತರ ಸತೀಶ್ ಅವರು. ಯಾಕಂದ್ರೆ ಹಿಂದುಳಿದ ನಾಯಕರಾಗಿ ಬಂದಂಥವ್ರು ಇವರು. ಇಂಥವ್ರನ್ನ ಬಿಟ್ಟರೆ ಮತ್ತೆ ಯಾರು ಇರಲಿ ಅವರಿಗೆ, ಅದರಲ್ಲೂ ಸಿದ್ದರಾಮಯ್ಯ ಮುಖ್ಯ. ಸಿದ್ದರಾಮಯ್ಯ ಪ್ರಯತ್ನ ಮಾಡಿದ್ದಾರೆ ಇಲ್ಲಂತಲ್ಲ ಉಳಿಸ್ಕೊಳ್ಬೇಕು ಅಂತೇಳಿ, ಅದ್ರ ಆಗಲಿಲ್ಲ. ಅದ್ರ ಇಂಥ ಮಾತುಗಳು ಮಾತಾಡೇನ ನಮ್ಗೆ ಹೇಳ್ತಿಲ್ಲ ಮಾತು ಮನೆಗೆ ಹಿಡಿಸು ತೂತು ಗಾಳಿಗೆ ಹಿಡಿಸು ಅಂತ ಹೇಳ್ತಾರೆ. ಹಂಗೆ ಆಗಿ ಹೋಗ್ಬಿಡ್ತು. ಯತ್ನಾಳರು ಇದೇ ರೀತಿ ಹೋಗಿಬಿಟ್ರು. ಇವತ್ತು ನಮ್ಮ KL ರಾಜನ್ ಅವರು ಒಂದು ಹಿಂದುಳಿದ ಸಮುದಾಯದ ಮೇಲೆ ಸುಲಭದ ಕೆಲಸ ಅಲ್ಲ. ಯಾಕಂದರೆ ಇಲ್ಲಿ ಜಾತಿ ವ್ಯವಸ್ಥೆಗಳು ಎಲ್ಲರೂ ಗೊತ್ತಿದ್ದ ವಿಷಯನೇ ಅದು. ಅದರ ಮಧ್ಯದಲ್ಲಿ ಒಬ್ಬ ಬೆಳೆದು ಬಂಥ ವ್ಯಕ್ತಿ ಇವತ್ತು ಈ ರೀತಿಯಾಗಿ ತಮ್ಮದೇ ನಾಲಿಗೆಯಿಂದ ತಾವು ಹೊರಗೆ ಬಂದಿದ್ದಾರೆ ವಿನ ಮತ್ತೊಬ್ಬರು ಯಾರೂ ಇವ್ರು ಹೊರಗೆ ಹಾಕಿಲ್ಲ ಅಂತ ನಾವು ಹೇಳ್ಬೋದು. ಇರ್ಬೋದು ಹಿಂದೆ ಷಡ್ಯ ಅಂದರೆ ಇವೆಲ್ಲ ಮಾತಾಡಿದ್ರಿಂದಾಗಿ ಸಹಜವಾಗಿ ಡಿ ಕೆ ಶಿವಗಿರಿ ಇವರು ವಿರೋಧವಾದಂಥ ಭಾವ ಇದ್ದೇ ಇರೋದನ್ನ ಸಮಯ ಸಿಕ್ಕೊಳ್ಳಿ ಸ್ವಲ್ಪ ಅವರು ಕಾಶಿರಬೇಕು ಇಲ್ಲ ಅಂತನಕ್ಕೆ ಆಗೋದಿಲ್ಲ. ಅದು ಷಡ್ಯಂತ್ರ ಅನ್ನೋಗಿದ್ರು ನಾವಾಗಿರೋ ಹೋಗಿ ನಮ್ಮ ಕೈಗಳು ಹಗ್ಗ ಕೊಟ್ಟು ಕೈ ಕಟ್ಟಿರಿ ಅಂತ ಹೇಳಿದಾಗ ಕಟ್ಟದಿರ್ತಾರೇನ್ರಿ, ಇಷ್ಟು ಸೆನ್ಸ್ ಬೇಡವಾ ನಮ್ಮ KL ರಾಜನ್ ಅವ್ರಿಗೆ ಅಂತೇಳಿ ಅವ್ರ ಮಿತ್ರರೇ ಪ್ರಶ್ನೆ ಮಾಡ್ತಾಯಿದ್ದಾರೆ. ಯಾಕಂದ್ರೆ ಇವತ್ತು ಹಳೆ ಕಾಂಗ್ರೆಸ್ ಅಲ್ಲ, ಮತ್ತು ಇವತ್ತು ರಾಹುಲ್ ಗಾಂಧಿ ಹಳೆ ನಾಯಕರು ಅಲ್ಲ. ಇವ್ರ ಜೊತೆಗೆ ಇದ್ದುಕೊಂಡ ಪಕ್ಷ ಬದಲು ಮಾಡಬೇಕಾಗಿದೆ ಅವ್ರಿಗೆ. ಯಾಕಂದ್ರೆ ಎಲ್ಲರೂ ಕಿತ್ತಾಕಿ ಅವ್ರೊಬ್ಬರಿಂದ ಇಡೀ ದೇಶದ ವ್ಯವಸ್ಥೆ